ನಗೋದೇ ಆಸ್ತಿ ಅಂದಮೇಲೆ ನಗ್ತಾ ಇರೋಣ ಜಾಸ್ತಿ. ವಿಡಿಯೋ ನೋಡುತ್ತಿರುವ ಎಲ್ಲ ನನ್ನ ವ್ಯೂವರ್ಸ್ಗೂ ನಮಸ್ಕಾರಗಳು. ನಾನು ನಾಗವೇಣಿ. ಹಾಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ಕೂಡ. ನಾನಿಲ್ಲಿ ಸಂಕ್ರಾಂತಿ ಹಬ್ಬಕ್ಕೆ ಸುಮಾರು ಐಟಮ್ ಮಾಡಿದ್ದೀನಿ, ಬಟ್ ನನಗೆಲ್ಲ ವಿಡಿಯೋ ಮಾಡೋಕ್ಕಾಗಲೇ ಇಲ್ಲ. ಸರಿ, ಸಜ್ಜಿ ರೊಟ್ಟಿ ಮಾಡ್ತಾಯಿದ್ದೆ. ಸಜ್ಜಿ ರೊಟ್ಟಿ ಆದರೂ ಒಂದು ಮಾಡಿ ತೋರಿಸೋಣ ಅಂತಂದೇಳಿ ನಾನು ಸಜ್ಜಿ ರೊಟ್ಟಿ ಮಾಡಿ ತೋರಿಸ್ತಾ ಇದ್ದೇನೆ ನೋಡಿ ನಿಮಗೆ. ಇಲ್ಲಿ ನಾನು ಸಜ್ಜಿನ ತೊಗೊಂಬಂದುಬಿಟ್ಟು, ಇಲ್ಲಿ ಕ್ಲೀನ್ ಇರೋ ಸಜ್ಜಿನೂ ಸಿಗ್ತಾವೆ. ಸಜ್ಜಿ ತೊಗೊಂಬಂದು ತೊಳೆದ್ಬಿಟ್ಟು ಒಣಗಿಸ್ಬಿಟ್ಟು ಹಾಕಿಸ್ತಾರೆ. ನಾನು ಕ್ಲೀನ್ ಇರೋದು ಎಲ್ಲ ರೆಡಿ ಇದ್ದದನ್ನು ಕ್ಲೀನ್ ಇರೋದು ಸಜ್ಜಿ ತೊಗೊಂಬಂದುಬಿಟ್ಟು ಅದನ್ನು ಗಿರಣಿ ಕೊಟ್ಟು ಹಿಟ್ಟು ಹಾಕ್ಸಿದ್ದೆ. ಈಗ ಅದನ್ನು ಜರಡಿ ಹಿಡ್ಕೊಂಡೆ. ನಾನು ಅದಕ್ಕೆ ಏನು ಸೇರಿಸಿ ಕೊಟ್ಟಿರಲಿಲ್ಲ, ಬರೀ ಪ್ಲೇನ್ ಸಜ್ಜಿ ಕೊಟ್ಕಳಿಸಿದ್ದೆ. ಅದಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಆ್ಯಕ್ಚುಲಿ ಮೊದಲೆಲ್ಲ ನಾವೇನು ಮಾಡ್ತಿದ್ವಿ ಅಂದ್ರೆ ಒಂದು ಸ್ವಲ್ಪ ಸಜ್ಜಿ ಒಳಗೆ ಅಕ್ಕಿನೂ ಮತ್ತು ಅರ್ಶಿನ ಬೇರನ್ನು ಕೊಟ್ಬಿಟ್ಟು ಹಾಕಿಸ್ತಿದ್ವಿ. ಈಗ ನಾವು ಹಿಂಗೆ ಮಿಕ್ಸ್ ಮಾಡ್ಕೊಂಡು ಬರೀ ಸಜ್ಜಿ ಅಷ್ಟೇ ಹಾಕ್ಸಿರ್ತೀವಿ, ಅಕ್ಕಿ ಎಲ್ಲ ಮಿಕ್ಸ್ ಮಾಡೋದು ಬೇಡ ಅಂತಂದೇಳಿ. ಬಟ್ ಈ ಕುಟು ಅನ್ಬೇಕಲ್ಲ ರೊಟ್ಟಿ, ಕುರು ಅನ್ಬೇಕಲ್ಲ ರೊಟ್ಟಿ ಅಂತ ನಾವು ಅಕ್ಕಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೊತಿದ್ದೀನಿ. ಹಾಗೆ ಅರ್ಶಿನ ಪುಡಿನೂ ಒಂದು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಇಲ್ಲಿ ನಾನು ಚಲೋ ನೀರನ್ನು ಚಳಮಳ ನೀರು ಕಾಯಿಸ್ಬಿಟ್ಟು ಕುದೀತಾ ಇರಬೇಕು. ನೀರು ಚೆನ್ನಾಗಿ ಕುದೀತಿರೋ ನೀರನ್ನು ನಾನು ಇದಕ್ಕೆ ಹಾಕ್ಕೊಂಡು, ನಾನು ಜೋಳದ ರೊಟ್ಟಿ ಎಲ್ಲ ಮಾಡ್ತೇವಲ್ಲ ಆ ಥರ ಹಾಕ್ಕೊಂಡು ಒಂದೊಂದು 2 ನಿಮಿಷ ಬಿಟ್ಟೆ. ನಾನು 2 ನಿಮಿಷ ಬಿಟ್ಟು ಜಿಗಟ್ ಜಾಸ್ತಿ ಹಾಕ್ಕೊಂಡಿದ್ದೀನಿ, ಅಂದರೆ ನೀರು ಜಾಸ್ತಿ ಹಾಕ್ಕೊಂಡಿದ್ದೀನಿ. ಹಿಂದ್ಗುಟನೇ ನಾನು ನಾದ್ಕೊಳಕತ್ತೆ. ಹಿಂದ್ಗುಟ ನಾದ್ಕೊಂಡ್ರೆ ಇದು ಜಿಗಟ್ ಆರಂಗಿಲ್ಲ. ಮತ್ತು ಜಾಸ್ತಿ ನೀರು ಹಾಕೊಂಡ್ರೆ ಜಿಗಟ್ ಚೆನ್ನಾಗಿತ್ತು ಅಂತಂದ್ರೆ ನಾವು ಎಷ್ಟು ತೆಳ್ಳಗೆ ಮಾಡ್ತೇವೆ ನೋಡೋ ಅಷ್ಟು ತೆಳ್ಳಗೆ ಬರ್ತಾವೆ. ನಮಗೆಲ್ಲ ರೂಢಿ ಐತಿ, ನಾವೆಲ್ಲ ಸುಡೋದು ಹಿಂಗೆ ನಾದ್ಕೋತೀವಿ. ನೀವೆಲ್ಲ ಒಂದು ಸ್ವಲ್ಪ ಹೊಸಬ್ರಾದ್ರೆ ಹುಷಾರಿಂದ ನೋಡ್ಕೊಂಡು ನಾದ್ಕೊರಿ. ನನಗೂ ಕೈಗೆ ಬಿಸಿ ಹತ್ತತಿ ನೋಡಿರಿ. ನಾನು ಅದಕ್ಕೆ ಹಿಂಗೆ ಕೈಯಲ್ಲಿ ಇದು ಮಾಡ್ಕೋತೀನಿ. ಒಂದು ಸ್ವಲ್ಪ ಜಾಸ್ತಿ ನೀರು ಕಡಿಮೆ ಹಾಕೋರಿ, ಹಸಿ ನೀರು, ತಣ್ಣನೆ ನೀರು ಅಂದ್ರೆ ನಿಮಗೆ ಚೆನ್ನಾಗಿ ಗಟ್ಟಿಗೆ ಬಂದು ತೆಳ್ಳಗೆ ಮಾಡ್ಕೋಬೋದು. ಇಲ್ಲಾಂದ್ರೆ ಬಿಸಿಲಾಗ್ಬಿಡ್ತೈತಿ ನೋಡ್ರಿ. ನಾನು ಎಲ್ಲ ಮಿಕ್ಸ್ ಮಾಡಿಕೊಂಡು ಹಿಂಗೆ ಸರಿ ಮಾಡಿ ಅದನ್ನು ಕೂಡಿಸಿದೆ ನಾನು. ಈಗ ನೆಕ್ಸ್ಟ್ ಇದನ್ನು ನೀರು ಹಾಕ್ಕೊಂಡು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಚರ ನಾದಬೇಕು. ಎಷ್ಟು ನಾನು ಚೆನ್ನಾಗಿ ನಾತ ನೋಡ್ರಿ ರೊಟ್ಟಿನ ಚೆನ್ನಾಗಿ ಬರ್ತಾವೆ. ಮತ್ತು ಗಟ್ಟಿಗಿದ್ರೆ ತೆಳ್ಳಗನ ಮಾಡ್ಕೋಬೋದು. ನಾವು ಹೆಂಗೆ ಲಟ್ಟಿಸಿದ್ರೆ ಅಥವಾ ಬಡಿದ್ರೆ ಹೆಂಗೆ ಹರಿಯಂಗಿಲ್ಲ, ಮತ್ತು ಭಾಳ ಚೆನ್ನಾಗಿ ಬರ್ತಾವೆ. ಆ್ಯಕ್ಚುಲಿ ನಾನು ರೊಟ್ಟಿ ಬಡಿಯೋದು ಮತ್ತು ಲಟ್ಸೋದು ಎರಡೂ ಮಾಡ್ತೀನಿ. ಆದರೆ ನಾನು ಇಲ್ಲಿ ಲಟ್ಟಿಸಿ ತೋರಿಸ್ತಾ ಇದ್ದೇನೆ ನೋಡಿ. ಲಟ್ಸೋದು ಭಾಳ ಈಜಿನ ಫ್ರೆಂಡ್ಸು. ಮತ್ತು ತೆಳ್ಳಗೆ ಮಾಡ್ತೇವೆ ಅಂದಾಗ ಲಟ್ಟಿಸಿ ಮಾಡಿದ್ರೆ ಭಾಳ ಚೆನ್ನಾಗಿ ಮತ್ತು ತೆಳ್ಳಗೂ ಆಗ್ತವೆ ಮತ್ತು ದೊಡ್ಡಗೂ ಆಗ್ತವೆ. ನಾನು ತುಂಬ ಗಟ್ಟಿ ನಾದ್ಕೊಂಡೇನೆ ಹಿಟ್ಟು. ನಾನು ಹೆಂಗೆ ಲಟ್ಸಿದ್ರು ಕೂಡ ಅದು ಏನು ಹರಿಯಂಗಿಲ್ಲ. ಮತ್ತು ನಾವು ಹೆಂಗೆ ಗೊತ್ತ ನೋಡಿ ಹಂಗೆ ದೊಡ್ಡ ಹಾಕ್ಯಂತನ ಹೋಗ್ತವೆ. ನೋಡ್ಕೊರಿ, ಈಗಲೇ ನಾವು ಎಷ್ಟು ಚಿಕ್ಕದ ಉಳ್ಳಿ ತೊಗೊಂಡಿದ್ದೇನೆ ನೋಡಿರಿ. ಒಂದು ಸ್ವಲ್ಪ ಹಪ್ಪಳ ಮಾಡ್ಬೇಕಾದ್ರೆ ಮಾಡ್ತವಲ್ಲ ನಾವು, ಹಪ್ಪಳದ ಉಳ್ಳಿಗಿಂತ ಒಂದು ಚೂರು ಅಷ್ಟು ದೊಡ್ಡದೈತಿ. ಇಷ್ಟು ಹಿಟ್ಟಲ್ಲಿ ದೊಡ್ಡ ರೊಟ್ಟಿ ಆಗುತ್ತೆ. 2-3 ದಿನದಿಂದ ನಾನು 2-3 ದಿನ ಮುಂಚೆನೇ ನಾನು ಸಂಕ್ರಾಂತಿಗೆ ಅಂತಂದು ಹೇಳಿ ಶೇಂಗಾ ಚಟ್ನಿ ಮತ್ತು ಗುರಾಳ್ ಚಟ್ನಿ, ಹಾಗೆ ಅಗಸೆ ಚಟ್ನಿ ಮತ್ತು ಮಾದುಲಿ ಮತ್ತು ಇದು ಸಜ್ಜಿ ರೊಟ್ಟಿ ಇವೆಲ್ಲ ನಾನು ಮಾಡಿಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಆದರೆ ನಿಮಗೆಲ್ಲ ಆ್ಯಕ್ಚುಲಿ ತೋರ್ಸೋಕೆ ನನಗೆ ಆಗಲಿಲ್ಲ, ವಿಡಿಯೋ ಮಾಡೋಕ್ಕಾಗಿಲ್ಲ. ಮತ್ತು ಇದನ್ನು ನಾನು ಬೇಗ ಮಾಡ್ಕೊಂಡಿದ್ದೆ, ಆದರೆ ವಿಡಿಯೋ ಹಾಕೋದು ನಾನು ಲೇಟ್ ಆಯಿತು. ಬೇಕಂದ್ರೆ ನೀವು ಅರುಗೆ ಕಟ್ಕೊಬೋದು ನೋಡಿರಿ ಫ್ರೆಂಡ್ಸ್. ಈಗ ನಾನು ಹಿಂಗೆ ಅರುಗೆ ಕಟ್ಕೊಂಡಿದ್ದೀನಿ. ಬೇಡ ಅಂದ್ರೂ ಹಾಗೆ ಉದ್ಬೋದು, ಲಟ್ಟಿಸ್ಬೋದು. ನಿಮಗೆ ನೀಟಾಗಿ ಬೇಕು, ಚೆನ್ನಾಗಿ ಬೇಕು, ಫುಲ್ ರೌಂಡಾಗಿನ ಏನು ಹರಿಯಂಗಿಲ್ಲ ಇದು ಗಟ್ಟಿ ನಾದ್ಕೊಂಡಿರೋದ್ರಿಂದ. ಆದರೆ ನೀವು ಬೇಕಂದ್ರೆ ನೀವು ಅರುಗೆ ಕಟ್ಕೊಬೋದು. ನಾನು ಕಟ್ಕೊಂಡೆ ನೋಡಿರಿ ಸ್ವಲ್ಪ. ನೀವು ಎಷ್ಟು ಫಾಸ್ಟ್ ಉದ್ದಿದ್ರು ನೋಡಿರಿ ಏನೂ ಆಗೋಂಗಿಲ್ಲ. ಒಂದು ಸ್ವಲ್ಪ ಸುತ್ತ ಅರ್ಗಿನ ಮೇಲೆ ರೌಂಡಾಗಿ ಅಲ್ಲೇ ಜಾಸ್ತಿ ಉದ್ಕೊತ ಬಂದ್ರೆ ನೀವು ಅಂದರೆ ಎಲ್ಲ ರೊಟ್ಟಿ ಈವನ್ನಾಗಿ ಚೆನ್ನಾಗಿ ಬರ್ತೈತಿ. ಇಲ್ಲಾಂದ್ರೆ ಮಧ್ಯೆ ತೆಳ್ಳಗೆ ಸುತ್ತ ದಪ್ಪ ಆಗ್ತೈತಿ. ನೀವೆಲ್ಲ ಬರೀ ಅರ್ಗಿನ ಮೇಲೆನೇ ಉದ್ಕೊತ ಬರ್ರಿ. ಮತ್ತು ನಾನು ಸಾಸ್ವೆ ಬುತ್ತಿ ಮಾಡ್ತಾರೆ ನಮ್ಮ ತವ್ರ ಮನೆ ಕಡೆ, ನಮ್ಮ ಬ್ಯಾಡಗಿ ನಮ್ಮದು ತವ್ರ ಮನೆ. ಅಲ್ಲೆಲ್ಲ ಸಾಸ್ವೆ ಬುತ್ತಿ ಮಾಡ್ತಾರೆ. ಆ ಕಡೆ ಎಲ್ಲ ಗೊತ್ತಿದ್ರೆ ಯಾರೆಲ್ಲ ಸಾಸ್ವೆ ಬುತ್ತಿ ಉಂಡಿದ್ದೀರಿ ನೋಡಿರಿ, ಅವರೆಲ್ಲ ಕಮೆಂಟ್ ಮಾಡಿರಿ. ಸಾಸ್ವೆ ಬುತ್ತಿ ಟೇಸ್ಟ್ ಗೊತ್ತಿದ್ದರು. ನಾನು ಅವ್ರದ್ದು ನಮ್ಮ ಕಡೆ ಎಲ್ಲ ಸಂಕ್ರಾಂತಿಗೆ ಸಾಸ್ವೆ ಬುತ್ತಿ, ಎಳ್ಳು ಹೋಳ್ಗೆ, ಶೇಂಗಾ ಹೋಳ್ಗೆ ಇದೆಲ್ಲ ಮಾಡ್ತಾರೆ. ಹಾಗಾಗಿ ನಾನು ಸಾಸ್ವೆ ಬುತ್ತಿದ ರೆಸಿಪಿನೂ ತೋರಿಸುವಂತ ಭಾಳ ಮಂದಿ ಹೇಳಿದ್ರು. ಅದ್ರ ಸಂಬಂಧ ಅದನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. ಅದು ಹುಳಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಅದೊಂದು ವಿಡಿಯೋ ಹಾಕ್ತೀನಿ ಫ್ರೆಂಡ್ಸ್ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ. ನಾನಿಲ್ಲಿ ಎಳ್ಳು ಹಾಕ್ತೇನೆ ನೋಡಿರಿ. ಲಾಸ್ಟಿಗೆ ಎಳ್ಳು ಹಾಕಿ ಕೈಲೇ ಸ್ವಲ್ಪ ಬಡದು ಬಿಡ್ತೀನಿ. ನಾನು ಮೊದಲೆಲ್ಲ ಏನು ಮಾಡ್ತಿದ್ದೆ, ಸ್ವಲ್ಪ ರೊಟ್ಟಿ ಹಾಕ್ತಿದ್ದಂಗೆ ಎಳ್ಳು ಹಾಕಿಬಿಟ್ಟು ಮತ್ತೆ ಲಟ್ಟಿಸ್ತಿದ್ದೆ. ಅದು ಎಳ್ಳು ಹಾಕಿದ ಮೇಲೆ ತೆಳ್ಳಗೆ ಆಗಂಗಿಲ್ಲ. ಅದಕ್ಕೆ ತೆಳ್ಳಗೆ ಮಾಡಿದ ಮೇಲೆ ನಾನು ಏನು ಮಾಡ್ತೀನಿ ಅಂದರೆ, ಅದು ಎಳ್ಳು ಹಾಕಿಬಿಟ್ಟು ಈ ಥರ ಕೈಲೇ ನಾನು ಹಿಂಗೆ ತಟ್ತೇನೆ ಸ್ವಲ್ಪ, ಅಂದರೆ ಅದೆಲ್ಲ ಹಿಡ್ಕೊಳ್ಳಿ ರೊಟ್ಟಿನ ಎಳ್ಳು ಅಂತಂದೇಳಿ. ಈ ಥರ ನಾನು ಮಾಡಿಬಿಟ್ಟು ಎಳ್ಳು ಹಾಕ್ತೀನಿ. ನೀವೆಲ್ಲ ಯಾವ ರೀತಿ ಮಾಡ್ತೀರೋ ಗೊತ್ತಿಲ್ಲ ಫ್ರೆಂಡ್ಸ್. ನಾನು ಮಾತ್ರ ಇದೇ ಥರ ಮಾಡೋದು. ಹಂಚು ಕಾದಿತ್ತು. ಇವಾಗ ರೊಟ್ಟಿ ಹಾಕ್ಕೊಂಡೆ ನೋಡಿರಿ, ಎಷ್ಟು ದೊಡ್ಡದು ಬಂತು ರೊಟ್ಟಿ. ಈಗ ಇದಕ್ಕೆ ನಾನು ಹಿಂಗೆ ನೀರು ಹಚ್ಚಬೇಕು ಫ್ರೆಂಡ್ಸ್. ಇಲ್ಲಿ ನೀರು ಹಚ್ಚಿ ಸೇಮ್ ಜೋಳದ ರೊಟ್ಟಿ ಮಾಡೋಕ್ಕೆಲ್ಲ ಏನು ಬರುತ್ತೆ ನೋಡು, ಅದೇ ಥರನ ಸಜ್ಜಿ ರೊಟ್ಟಿ ಮಾಡೋದು. ಗೊತ್ತಿದ್ದವ್ರು ಗೊತ್ತಿರುತ್ತೆ, ಗೊತ್ತಿಲ್ಲದವ್ರು ಪಾಪ ನೋಡ್ಕೊಳ್ಳಿ.
ಹಾಗೆ ಯಾವಾಗ ಏನು ಪ್ರೊಸೀಜರ್ ಮಾಡೋದನ್ನ ಮಾಡಲಿ. ನೆಕ್ಸ್ಟ್ ಮತ್ತೆ ನಾವು ಹಂಗೆ ಇಲ್ಲಿ ರೊಟ್ಟಿ ಬೇಯ್ತಿದ್ದಂಗೆ ನೆಕ್ಸ್ಟ್ ಮತ್ತೊಂದು ಉಳ್ಳಿ ತೊಗೊಂಡು ಮತ್ತೆ ನಾನು ರೊಟ್ಟಿ ಮಾಡ್ತೀನಿ ನೋಡಿ. ಇದು ಆ್ಯಕ್ಚುಲಿ ಒಬ್ಬೊಬ್ಬರೆಲ್ಲ ಏನು ಮಾಡ್ತಾರೆ ಅಂತಂದ್ರೆ ಪಕ್ಕಕ್ಕೆ ಇನ್ನೊಂದು ಹಂಚು ಇಟ್ಕೊಂಬಿಟ್ಟು ಈ ಕಡೆ ಒಂದು ಮಗ್ಲು ಬೇಯಿಸಿ ಇನ್ನೊಂದು ಮಗ್ಲು ಬೇಯಿಸಿ ಕಟಕ್ ಮಾಡ್ತಾರೆ. ಆ್ಯಕ್ಚುಲಿ ನಾನು ಇದೇ ಹಂಚಲ್ಲೇನ ಕಟಕ್ ಮಾಡ್ಕೊತ ಹೋಗಿ ಉಲ್ಟಾ ಹಾಕೋತ ಬರ್ತಾನೆ ರೊಟ್ಟಿನ, ಸೀದಾ ಹಾಕೋಂಗಿಲ್ಲ ಕೆಳಗೆ ತೆಗೆದ ಮೇಲೆ ಚಿಬ್ಬಲ್ದಲ್ಲಿ. ಅಂದ್ರೆ ಇದು ರೊಟ್ಟಿ ಕೊಕ್ರಿ ಆಗಂಗಿಲ್ಲ, ಸಮವಾಗಿ ಹಿಂಗೆ ಹೆಂಗೆ ಬೇಕಾರಂಗೆ ಕೊಕ್ರಿಯಾಗಿ ಹೊಳ್ಕೊಳಂಗಿಲ್ಲ, ಒಂದೇ ರೀತಿ ಇರ್ತೈತಿ. ಅದಕ್ಕೆ ನಾವು ಉಲ್ಟಾ ಹಾಕೊತ ಬರ್ತೀನಿ. ಮತ್ತು ಒಂದು ದಿವ್ಸ ಬಿಟ್ಟರೆ ಆಟೋಮೆಟಿಕ್ ಅವು ಏನಾಗ್ತೈತಿ ಅಂತಂದ್ರೆ ಕುರುಕುರುನ ಇರ್ತಾವೆ. ನೀವು ನೋಡಿರಿ ನಾವು ಮಾಡೋ ಪ್ರೊಸೀಜರ. ನೆಕ್ಸ್ಟ್ ರೊಟ್ಟಿ ನೋಡಿರಿ ಇದ್ರ ಪಾಡಿಗೆ ಇದು ಇಲ್ಲಿ ಬೇಯ್ತೈತ್ರಿ, ಅದ್ರ ಕಡೆ ಲಕ್ಷ್ಯ ಕೊಡ್ಬೇಕು ನಾವು, ಇಲ್ಲಿ ರೊಟ್ಟಿ ಕಡೆನೂ ಕೊಡಬೇಕು. ಅಲ್ಲಿ ನೋಡಿರಿ ನಾನು ಮತ್ತೊಂದು ರೊಟ್ಟಿ ಚೆನ್ನಾಗಿ ಮತ್ತೊಂದು ಲಟ್ಟಿಸ್ತಾ ಇದ್ದೀನಿ. ನಮ್ಮ ಕಡೆ ಎಲ್ಲ ಉದ್ದೋದು ಅಂತಾರೆ, ಒಬ್ಬೊಬ್ರು ಲಟ್ಟಿಸೋದು ಅಂತಾರೆ. ನೀವೆಲ್ಲ ಏನಂತೀರೋ ನನಗೆ ಅದು ಗೊತ್ತಿಲ್ಲ. ಏನಂತೀರಿ ಅಂತಂದೇಳಿ ಕಮೆಂಟ್ ಮೂಲಕ ತಿಳಿಸ್ರಿ. ಮತ್ತು ಆ್ಯಕ್ಚುಲಿ ಸಜ್ಜಿ ರೊಟ್ಟಿಗೆ ಬಿಳಿ ಎಳ್ಳು ಹಾಕ್ತಾರೆ, ಜೋಳದ ರೊಟ್ಟಿ ಕರಿ ಎಳ್ಳು ಹಾಕ್ತಾರೆ ಬಡಿಬೇಕಾದ್ರೆ. ಈ ಥರ ಎಲ್ಲ ಮಾಡ್ತಿರ್ಬೇಕಾದ್ರೆ ನಾವೆಲ್ಲ ಅದೇ ಥರ ಮಾಡ್ತಿದ್ವಿ. ಇಲ್ಲಿ ನನಗೆ ಬಿಳಿ ಎಳ್ಳೆಲ್ಲ ಖಾಲಿ ಆಗಿತ್ತು ನಮ್ಮ ಮನೇಲಿ, ಅದಕ್ಕೆ ನಾನು ಕರಿ ಎಳ್ಳು ಹಾಕಿದ್ದೀನಿ. ಹೊಸ ಚಿಬ್ಬಲ ಬಂದಿದೆ ನೋಡಿರಿ ನಮ್ಮ ಮನೆಗೆ. ಹೊಸ ಚಿಬ್ಬಲದ ಮೇಲೆ ನಾನು ಇದು ರೊಟ್ಟಿ ಹಾಕ್ಕೋತಿದ್ದೀನಿ. ಅಂದರೆ ಚಿಬ್ಬಲದ ಮೇಲೆ ಹಾಕಿದ್ರೆ ಬಿಸಿದು ಇರುತ್ತಲ್ಲ, ಅದನ್ನೆಲ್ಲ ನೀರೆಲ್ಲ ಹಿಡಿದ್ಬಿಟ್ಟು ಇದೆಲ್ಲ ಮೆತ್ತಗಾಗಿಬಿಡ್ತಾವೆ. ಈ ಥರ ಚಿಬ್ಬಲದಲ್ಲಿ ಹಾಕೋದ್ರಿಂದ ಗಾಳಿ ಆಡಿ ನೀರು ಹಿಡಿಯೋಂಗಿಲ್ಲ, ಚೆನ್ನಾಗಿ ಬರ್ತಾವೆ. ಅದಕ್ಕೆ ನಾನು ಇದನ್ನು ಚಿಬ್ಲಾನ ಯೂಸ್ ಮಾಡ್ತೀನಿ ಆಲ್ಮೋಸ್ಟ್ ಎಲ್ಲದಕ್ಕೆ. ನೋಡಿರಿ ಈ ಥರ ಹೊಳ್ಳಿಸಿ ಹಿಂಗೆ ಹಾಕ್ಕೊಂಡ್ರೆ ಅರಗು ಎಲ್ಲ ಬೇಯ್ತೈತಿ ಮತ್ತು ಚೆನ್ನಾಗಿ ರೋಸ್ಟಾಗಿ ಕುರುಕುರು ಅಂತನೂ ಬರ್ತೈತಿ. ಒಂದೆರಡು ಸಲ ಒಂದೆಲ್ಲ ಚೆನ್ನಾಗಿ ಬೆಂದ ಮೇಲೆ ಒಂದೆರಡು ಸಲ ಈ ಥರ ಹೊಳ್ಳಿಸಿ ಅದ್ರೊಳಗೆ ಕೈ ಬಿಟ್ಬಿಟ್ವಿ ಅಂದರೆ ಒಂದು ಸ್ವಲ್ಪ ಹೊತ್ತು ಚೆನ್ನಾಗಿ ಕುರು ಅಂತ ಬರ್ತೈತಿ. ನಾನು ನೆಕ್ಸ್ಟ್ ನೋಡಿರಿ ಹಿಂಗೆ ಮತ್ತು ಮಾಡ್ತಾಯಿರ್ತೀನಿ. ನಮ್ಮಮ್ಮ ಎಲ್ಲ ಈ ಥರದ್ದೆಲ್ಲ ಮಾಡಿ ನಮಗೆ ಕಲಿಸ್ಬೇಕಾದ್ರೆ ಹೊಸ ಐಟಮು ಅಥವಾ ಹಬ್ಬಕ್ಕೆ ಈ ಥರ ಏನಾದರೂ ನಾವು ಅಡುಗೆ ಮಾಡ್ತಿರ್ಬೇಕಾದ್ರೆ ಚಕ್ಲಿ ಆಗಲಿ, ಹಪ್ಪಳ ಆಗಲಿ, ಅಥವಾ ಈ ಥರದ್ದು ಏನೋ ಒಂದು ರೊಟ್ಟಿ ಆಗಲಿ ಏನಾರ ಮಾಡ್ತಿರ್ಬೇಕಾದ್ರೆ ಅಮ್ಮ ಹೇಳಿದ್ರೆ ಯಾವಾಗಲೂ ಜ್ಞಾನ ಶುದ್ಧವಾಗಿ ಮಾಡಬೇಕು ಅಂತ. ಅಂದರೆ ನಾವು ಮಾಡೋದು ಐತಲ್ಲ, ನಾವು ಮಾಡ್ತಿರ್ತಾವಲ್ಲ ಅದನ್ನು ನಾವೆಲ್ಲ ಕಡೆ ಲಕ್ಷ್ಯ ಇಟ್ಟು ಆ ಕಡೆ ಈ ಕಡೆ ಇನ್ನೊಂದು ಕೆಲಸ ಮಾಡೋಕ್ಕೆ ಹೋಗಿ ಅಥವಾ ಇನ್ನೊಂದು ಕಡೆ ಲಕ್ಷ್ಯ ಕೊಟ್ಟು ಇವೆಲ್ಲ ಕೆಟ್ಟುಬಿಡ್ತಾವೆ. ಮಾಡ್ತಿರ್ಬೇಕಾದ್ರೆ ಚೆನ್ನಾಗಿ ಮಾಡ್ಕೊಂಡು ತಿನ್ನಬೇಕು, ಚೆನ್ನಾಗಿ ಮಾಡ್ತಾ ಇರಬೇಕು ಅಂತ ಅನ್ನೋರು. ನಾನು ಅಷ್ಟೇ ಈ ಥರದ್ದು ಏನಾರ ಮಾಡ್ತಿರ್ಬೇಕಾದ್ರೆ ಇನ್ನೊಂದು ಕೆಲಸ ಹಿಡ್ಕೊಳಂಗಿಲ್ಲ, ಅಥವಾ ಇನ್ನೊಂದು ಏನಾರ ಕೆಲಸ ಬಂದರೆ ಆ ಕಡೆ ಗಮನ ಕೊಡೋಲ್ಲ. ನಾನು ಇದ್ರ ಕಡೆನೇ ಜ್ಞಾನನ ಕೊಟ್ಟು ಮಾಡ್ತೀನಿ. ಈಗ ನೋಡಿರಿ ಹೆಂಗೆ ಸೆಕೆಂಡ್ ರೊಟ್ಟಿನೂ ರೆಡಿ ಆಯಿತು. ಹಾಗೆ ಎಲ್ಲ ರೊಟ್ಟಿನೂ ನಾನು ಮಾಡಿದ ಮೇಲೆ ಇದು ನೋಡಿರಿ ಇಷ್ಟು ರೊಟ್ಟಿ ಆಗಿದ್ದು, ಒಂದು 15-16 ರೊಟ್ಟಿ ಆಗಿರ್ಬೇಕು ಮೋಸ್ಟ್ಲಿ. ಭಾಳ ಚೆನ್ನಾಗಿ ಬಂದವು. ಹಾಗೆ ಇದು ನಾನು ಈ ಥರ ಉಲ್ಟಾ ಇಟ್ಟಿದ್ದೀನಿ. ಉಲ್ಟಾ ಇಟ್ಬಿಟ್ರೆ ಒಂದು ದಿವಸ ಇದು ಕೊಕ್ಕರೆ ಆಗಲ್ಲ. ನಾನು ಆಗಲೇ ಹೇಳ್ದಂಗೆ ನೀವೆಲ್ಲ ಏನೇನು ಮಾಡ್ತೀರಿ ಮತ್ತು ಹೇಗೆ ಮಾಡ್ತೀರಿ ಅಂತಂದೇಳಿ ಹೇಳ್ರಿ. ಹಾಗೆ ನಾನು ಲಾಸ್ಟಿಗೆ ಇಲ್ಲಿ ಮಾಲ್ದಿನೂ ಮಾಡಿ ಮಿಕ್ಸ್ ಮಾಡ್ತಾಯಿದ್ದೆ, ಅದನ್ನು ನಾನು ಹಾಗೆ ನಿಮಗೆ ವಿಡಿಯೋದಲ್ಲಿ ತೋರಿಸಿದೆ. ಆದರೆ ನಿಮಗೆ ಮಾಲ್ದಿದ ಪ್ರೊಸೀಜರ್ ನಾನು ವಿಡಿಯೋ ಮಾಡ್ಕೊಂಡಿಲ್ಲ. ಲಾಸ್ಟಿಗೆ ಕಲಿಸ್ತಿರ್ಬೇಕಾದ್ರೆ ಹಾಗೆ ನಿಮಗೆ ಇಷ್ಟು ಮಾಲ್ದಿ ಮಾಡಿದೆ ನಾನು ಅಂತಂದೇ ತೋರಿಸ್ತಾ ಇದ್ದೀನಿ. ನೀವೆಲ್ಲ ಸಂಕ್ರಾಂತಿಗೆ ಏನೇನು ಮಾಡಿದ್ರಿ ಫ್ರೆಂಡ್ಸ್? ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಆಗಿ ಫ್ರೆಂಡ್ಸ್. ಕಮೆಂಟ್ ಮಾಡಿ ಹೇಗಿತ್ತು ಸಜ್ಜಿ ರೊಟ್ಟಿ ಅಂತಂದು ಹೇಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಾಸಿವೆ ಬುತ್ತಿಯನ್ನೇ ಸಿಗ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್.